ನಿನ್ನೆ ಕೋಡ್ ಎಲ್ಲ ಕಂಪ್ಲೀಟ್ ಮಾಡಿದ್ರ? Yes, sir. ಫೈನ್, ಗುಡ್. ಗೈಸ್, ನಿನ್ನೆ ಕ್ವೆಶನ್ಸ್ ಕಳಿಸಿದ್ನಲ್ಲ, ಅದ್ರಲ್ಲಿ ಏನಾದರೂ ಡೌಟ್ ಇದೆಯಾ? ಅಂಡ್ ಸ್ಪೆಷಲಿ ಇನ್ ಸಿಲಾಕ್ಸ್. ಎಷ್ಟು ಕ್ವೆಶನ್ ಕಳಿಸಿದೆ? 1 2 3 4 ಕ್ವೆಶನ್ಸ್. ಡೌಟ್ ಏನಾದರೂ ಇದೆಯಾ ಅದರಲ್ಲಿ? No, sir. ಓಕೆ, ಫೈನ್. ಓಕೆ, ಲಾಸ್ಟ್ ಕ್ಲಾಸ್ ನಾವು ಸಮ್ ಪಜಲ್ ಕ್ವೆಶನ್ ವಿ ಹ್ಯಾವ್ ಡಿಸ್ಕಸ್, ನೋ? ಸೊ ಇವತ್ತು ಜಸ್ಟ್ ನಾನು 3 ಕ್ವೆಶನ್ಸ್ ತಗೋತೀನಿ ಅಷ್ಟೇ. ಬಿಕಾಸ್ ಈಗ ನಾವು ಒಂದೇ ಸಲ ಜಾಸ್ತಿ ಸಾಲ್ವ್ ಮಾಡ್ತಾ ಹೋದ್ರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ಲೈಕ್ ಸೆಷನ್ ಬೈ ಸೆಷನ್ ಅದನ್ನ ಗ್ರಾಜುಯಲಿ ಇನ್ಕ್ರೀಸ್ ಮಾಡೋಣ. ಸೊ ಹಿಯರ್ 2 questions I think you have based on seating arrangement and 1 question is based on puzzle. So anyhow, you guys are going to have question based on this topic for 15 to 20 marks. ಸೊ ಇದನ್ನ ಅವಾಗ ಅವಾಗ ಸಾಲ್ವ್ ಮಾಡ್ತಾ ಇದ್ರೆ ನಿಮಗೆ ಯೂಸ್ ಆಗುತ್ತೆ. ಓಕೆ, ಇದನ್ನ ಟ್ರೈ ಮಾಡ್ತೀರಾ? ಲೈಕ್ ಇಟ್ ಈಸ್ ಲೈಕ್ ಎ ಸರ್ಕ್ಯುಲರ್ ಅರೇಂಜ್ಮೆಂಟ್. 8 ಜನ ಇದ್ದಾರೆ ಅಂತ ಹೇಳಿದ್ದಾರೆ ಅಂಡ್ ಆಲ್ ಆರ್ ಫೇಸಿಂಗ್ ದ ಸೆಂಟರ್. ಇಲ್ಲಿ ಫಸ್ಟ್ ಪಾಸಿಬಿಲಿಟೀಸ್ ತಗೊಳ್ಳೋದನ್ನ ಕಲ್ತ್ಕೊಳ್ಳಿ. ಲೈಕ್ ಪಾಸಿಬಿಲಿಟೀಸ್ ತಗೊಳ್ಳೋದನ್ನ ಮರಿಬೇಡಿ. ನೀವು ಒಂದೇ ಸರ್ಕಲ್ ಹಾಕೊಂಡು ನೀವು ಇದನ್ನ ಇನ್ಫಾರ್ಮೇಶನ್ ಓದ್ತಾ ನೀವು ಬರೀತಾ ಹೋದ್ರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ದ ರೀಸನ್ ಮಿನಿಮಮ್ 2 ಸರ್ಕಲ್ಸ್ ಯು ಹ್ಯಾವ್ ಟು ರೈಟ್. ಸೊ 2 ಸರ್ಕಲ್ ತಗೊಂಡು ಪಾಸಿಬಿಲಿಟೀಸ್ ಬರೀತಾ ಹೋಗಿ ಅಷ್ಟೇ. ಬಟ್ ಈ ತರ ಸಿಂಪಲ್ ಕ್ವಶನ್ಸ್ಗೆಲ್ಲ ಟೈಮ್ ಜಾಸ್ತಿ ತಗೋಬೇಡಿ. ಓಕೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಯು ಕ್ಯಾನ್ ಸ್ಪೆಂಡ್ 3 minutes, ನಾಟ್ ಮೋರ್ ದನ್ ದಟ್. ಹಾಯ್ ಅಭಿ. ಅಭಿ, ಕ್ಯಾನ್ ಯು ಹಿಯರ್ ಮೀ? Yes, sir. ಹಾ. ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಬೇಸ್ಡ್ ಕ್ವಶನ್ ಕೊಟ್ಟಿದ್ದೀನಿ. ಇದನ್ನ ಸಾಲ್ವ್ ಮಾಡಿ ಅರೇಂಜ್ಮೆಂಟ್ ಫೈಂಡ್ ಔಟ್ ಮಾಡಿ ಅದಾದ್ಮೇಲೆ ದಿಸ್ ಇಸ್ ದ ಕ್ವೆಶನ್ ದಟ್ ಯು ಹ್ಯಾವ್. ಹೂ ಅಮಂಗ್ ದ ಫಾಲೋಯಿಂಗ್ ಸೆಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಕ್ಯೂ ಅಂತ ಕೇಳಿದಾನೆ. ಇದು ಕ್ವೆಶನ್. Okay, sir. ಯು ಗೈಸ್ ಹ್ಯಾವ್ 3 minutes ಆಫ್ ಟೈಮ್ ಫಾರ್ ದಿಸ್, ನಾಟ್ ಮೋರ್ ದನ್ ದಟ್. Last 1 minute. ಇಲ್ಲಿ ಎಲ್ಲರೂ ಫೇಸಿಂಗ್ ಇನ್ವರ್ಡ್ ಇದ್ದಾರೆ ಅಂಡ್ 8 people ಅದೇ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು, ಆ 8 ಜನನ್ನ ಫಸ್ಟ್ ಪೊಸಿಷನ್ ಹಾಕೋಬೇಕು ಅಂಡ್ ಯು ಕ್ಯಾನ್ ಯೂಸ್ ದ ಆರೋ ಮಾರ್ಕ್ಸ್. ಲೈಕ್ ಆ 8 members ಇನ್ಸೈಡ್ ಫೇಸ್ ಮಾಡಿದ್ದಾರೆ. ಸೊ ಆರೋ ಮಾರ್ಕ್ ಶುಡ್ ಬಿ ಲೈಕ್ ದಿಸ್. Only 8 people are there. And here also same thing. 8 people are facing inward. Approximately at equal distance like this. First statement. O set second to the right of P. Abhi ಇಲ್ಲಿ reference ಯಾರು? Sir, P. Very good. So which means you have to start from P, no? P ನ ನೀವು ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು, ಪ್ಲೇಸ್ ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ದ ಡೌನ್ವರ್ಡ್ P. ಸೊ ಇಲ್ಲಿಗೆ ತಗೊಂಡ್ರೆ O set second to the right ಅಂತ ಹೇಳಿದ್ದಾರೆ. P ಗೆ ಆಬ್ವಿಯಸ್ಲಿ ರೈಟ್ ಹ್ಯಾಂಡ್ ವಿಲ್ ಬಿ ದಿಸ್ ಸೈಡ್. ಸೊ O is setting ಅಂತ ಹೇಳಿದ್ದಾರೆ. ಎರಡರಲ್ಲೂ ಸೇಮ್ ಅರೇಂಜ್ಮೆಂಟ್ ಬರುತ್ತೆ. ನೆಕ್ಸ್ಟ್ ಒನ್, 2 persons ಸೆಟ್ ಬಿಟ್ವೀನ್ P ಅಂಡ್ R. ಇವಾಗ 2 ಡಿಫ್ರೆಂಟ್ ಅರೇಂಜ್ಮೆಂಟ್ಸ್ ನಮಗೆ ಬರುತ್ತೆ ಬಿಕಾಸ್ ಆರ್ ರೈಟ್ ಸೈಡ್ ಇದಾರ ಲೆಫ್ಟ್ ಸೈಡ್ ಇದಾರ ಗೊತ್ತಿಲ್ಲ. ಇನ್ ಒನ್ ಪಾಸಿಬಿಲಿಟಿ ವಿ ಕ್ಯಾನ್ ಪುಟ್ ದಟ್ ಆರ್ this side and in another possibility R can sit this side. So that 2 people are there between P and R. We done with this statement. Next one, the number of persons sitting between R and O is same as between O and Q. ಈಗ ಫಸ್ಟ್ ಅರೇಂಜ್ಮೆಂಟ್ ನೋಡಿದ್ರೆ R and O ಬಿಟ್ವೀನ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಏನು, O and Q ಬಿಟ್ವೀನ್ ಅಲ್ಲೂ ಕೂಡ ಯಾರು ಇರಬಾರ್ದು. ಹಾಗಾದ್ರೆ Q ಇಲ್ಲೇ ಬರಬೇಕು ಅಂತ.
Next, when you look at the second arrangement, between O and R, there are two people. ಹಾಗಿದ್ರೆ O and Q between ಅಲ್ಲೂ ಕೂಡ two people ಇರಬೇಕು. So the position of Q will be this side. Okay. Guys, banta? Tara, Meghana and Abhi? Yes, sir. Good. Meghana? I'm doing, sir. Okay. Abhi? ಸರ್ ಮಾಡ್ತಾ ಇದ್ದೀನಿ ಸರ್. Okay. ಸಿ ಇದಾದ್ಮೇಲೆ ಎಂ ಸೆಟ್ಸ್ ಆಪೋಸಿಟ್ ಟು ಕ್ಯೂ ಅಂತ ಹೇಳಿದ. ನಮ್ಗೆ ಆಲ್ರೆಡಿ ಕ್ಯೂ ಪೊಸಿಷನ್ ಗೊತ್ತು. ಇಫ್ ಎಂ ಸೆಟ್ಸ್ ಆಪೋಸಿಟ್ ಟು ಕ್ಯೂ, ಎಂ ನ ಇಲ್ಲೇ ಪ್ಲೇಸ್ ಮಾಡ್ಬೋದಾ? ಅಂಡ್ ಹಿಯರ್ ಆಲ್ಸೋ ಸೇಮ್ ಥಿಂಗ್, ಎಂ ಸೆಟ್ಸ್ ಆಪೋಸಿಟ್ ಟು ಕ್ಯೂ ಅಂಡ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಲ್. ಅಂಡ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಲ್ ಅಂದ್ರೆ ಫಸ್ಟ್ ಪರ್ಸನ್ಗೆ ಇನ್ನೂ ಒಂದು ಇನ್ಫಾರ್ಮೇಶನ್ ಇದೆ. ಎಂ ಗೆ ಎರಡು ಇನ್ಫಾರ್ಮೇಶನ್ ಇದೆ ನಮ್ಗೆ ಇಲ್ಲಿ ಅಂತ. ಎಂ ಕ್ಯೂಗ್ ಆಪೋಸಿಟ್ ಅಂಡ್ ಆಲ್ಸೋ ಈ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಎಲ್ ಅಂತ. ಇಮಿಡಿಯೇಟ್ ಲೆಫ್ಟ್ ಆಫ್ ಎಲ್ ಅಂದ್ರೆ ಎಲ್ಲಿಗೆ ಇಮಿಡಿಯೇಟ್ ಲೆಫ್ಟ್ ಇರಬೇಕು, ನೀವು ಎಮ್ಗೆ ತಗೊಳ್ಳೋದಲ್ಲ. ಬಿಕಾಸ್ ರೆಫರೆನ್ಸ್ ಮೆಂಬರ್ ಇಸ್ ಎಲ್. ಎಲ್ಲಿಗೆ ಲೆಫ್ಟ್ ಅಂದ್ರೆ ಈ ಸೈಡ್ ಬರುತ್ತೆ, ಇಮಿಡಿಯೇಟ್ ಲೆಫ್ಟ್. ಅಂಡ್ ಹಿಯರ್ ಆಲ್ಸೋ ಸೇಮ್ ಥಿಂಗ್, ಎಲ್ ಇಸ್ ಗೋನ್ ಟು ಸೆಟ್ ಅಟ್ ದಿಸ್ ಪ್ಲೇಸ್. ಸೊ ಟು ದ ಇಮಿಡಿಯೇಟ್ ಲೆಫ್ಟ್ ಆಫ್ ಎಲ್, ಎಂ ಇಸ್ ಸೆಟ್ಟಿಂಗ್ ಅಂತ ಆಯ್ತು. ನೆಕ್ಸ್ಟ್ ಒನ್, ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಎಂ ಅಂಡ್ ಎನ್. ಇಫ್ ದರ್ ಇಸ್ ಓನ್ಲಿ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಎಂ ಅಂಡ್ ಎನ್ ಪೊಸಿಷನ್ ಇಲ್ಲಿ ಬರುತ್ತೆ. ಅಂಡ್ ಇಲ್ಲಿ ತಗೊಂಡ್ರೆ ಪೊಸಿಷನ್ ಆಫ್ ಎನ್ ವಿಲ್ ಬಿ ಬಿಟ್ವೀನ್ ಪಿ ಅಂಡ್ ಓ. ಅಂಡ್ ಬ್ರಾಕೆಟ್ ಅಲ್ಲಿ ಅವನು ಹೇಳಿದಾನೆ ಐದರ್ ಫ್ರಮ್ ಲೆಫ್ಟ್ ಆರ್ ಫ್ರಮ್ ರೈಟ್ ಅಂತ. ಓಕೆ, ನಾವು ಎಲ್ ಡಸ್ ನಾಟ್ ಸೆಟ್ಸ್ ಆಪೋಸಿಟ್ ಟು ಓ ಅಂತ ಹೇಳಿದಾನೆ. ಸಿ ಒನ್ ಲಾಸ್ಟ್ ಇನ್ಫಾರ್ಮೇಶನ್ ಉಳಿದಿರೋದ ಇನ್ನೊಬ್ರು. ಓಕೆ, ಅದು ಯಾರು? ಎಲ್. ಈಗ ಅವನು ಏನ್ ಹೇಳಿದಾನೆ, ಎಲ್ ಡಸ್ ನಾಟ್ ಸೆಟ್ಸ್ ಆಪೋಸಿಟ್ ಟು ಓ ಅಂತ. ಸಿ ಈಗ ಉಳಿದಿರೋದು ಒಂದೇ ಪೊಸಿಷನ್ ಅಂದ್ರೆ ಇಲ್ಲಿಗೆ ಸಾರಿ Yes, sir. First one cancel ಆಗುತ್ತೆ sir. ಅಲ್ವಾ? ಸಾರಿ ಕರೆಕ್ಟ್. ಉಳಿದಿರೋದು ಎಸ್ ಇಲ್ಲಿ. ಸೊ ಐ ಆಮ್ ಗೋಯಿಂಗ್ ಟು ಪುಟ್ ಎಸ್ ಹಿಯರ್. ಅಂಡ್ ಈಗ ಎಲ್ಲಿಗೆ ಅವನು ಇನ್ಫಾರ್ಮೇಶನ್ ಹೇಳಿದಾನೆ, ಎಲ್ ಡಸ್ ನಾಟ್ ಸೆಟ್ ಆಪೋಸಿಟ್ ಟು ಓ ಅಂತ. ಸೊ ಈಗ ಫಸ್ಟ್ ಅರೇಂಜ್ಮೆಂಟ್ ನಾನು ನೋಡಿದ್ರೆ ಎಲ್ಲೋ ಓಗೆ ಆಪೋಸಿಟ್ ಆಗಿ ಕೂತಿದ್ದಾರೆ, ಬಟ್ ಅವ್ರು ಹೇಳಿದ್ದಾರೆ ಕೂತಿರಬಾರ್ದು ಅಂತ. ಸೊ ವಿಚ್ ಮೀನ್ಸ್ ವಾಟ್, ವಿ ಕ್ಯಾನ್ ಎಲಿಮಿನೇಟ್ ದ ಫಸ್ಟ್ ಅರೇಂಜ್ಮೆಂಟ್. ನೋ, ದಿಸ್ ಇಸ್ ರಾಂಗ್. ಬಟ್ ವೆನ್ ಯು ಲುಕ್ ಅಟ್ ದಿಸ್, ಎಲ್ ಇಸ್ ನಾಟ್ ಸಿಟ್ಟಿಂಗ್ ಆಪೋಸಿಟ್ ಟು ಓ, ಎಲ್ ಇಸ್ ಸಿಟ್ಟಿಂಗ್ ಆಪೋಸಿಟ್ ಟು ಪಿ. ಸೊ ಕಂಡೀಷನ್ ಸ್ಯಾಟಿಸ್ಫೈಡ್, ವಿ ಕ್ಯಾನ್ ಟೇಕ್ ದಿಸ್ ಅರೇಂಜ್ಮೆಂಟ್. Now the question is, who among the following sits third to the left of Q ಅಂತ ಕೇಳಿದಾನೆ. ಈಗ ಥರ್ಡ್ ಲೆಫ್ಟ್ ಆಫ್ ಕ್ಯೂ ಯಾರಿದ್ದಾರೆ? ಆಕ್ಚುಲ್ ಆಗಿ ಎಲ್ಲಿದ್ದಾರೆ. ಈಗ ಆಪ್ಷನ್ ಅಲ್ಲಿ ಎಲ್ ಅಂತ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ಮಾರ್ಕ್ ಮಾಡ್ಬಿಟ್ಟು ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೋದು. ಬಟ್ ಇಲ್ಲಿ ಇನ್ ಟರ್ಮ್ಸ್ ಆಫ್ ಸ್ಟೇಟ್ಮೆಂಟ್ ಅವನೇನೋ ಹೇಳ್ತಾ ಹೋಗ್ತಾನೆ, ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಂ, ಎಲ್ ಬರಬೇಕು, ಬಟ್ ಅದನ್ನ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಹೇಳಿದಾನೆ. ದ ಒನ್ ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಂ ಯಾರಿದ್ದಾರೆ? ಎಲ್ಲ ಇದಾರಲ್ವಾ? ಸೊ ಹಾಗಿದ್ರೆ ವಿ ಕ್ಯಾನ್ ಮಾರ್ಕ್ ಫಾರ್ ಆಪ್ಷನ್ ಎ ಆಸ್ ದ ಆನ್ಸರ್ ಅಂತ. ದಿಸ್ ಇಸ್ ದ ವೇ ಆಫ್ ಸಾಲ್ವಿಂಗ್ ದ ಕ್ವೆಶ್ಚನ್. ಅರ್ಥ ಆಗಿದೆಯಾ? Yes, sir. ಗುಡ್ Yes, sir. ಗುಡ್. ಎಸ್, ಇದೊಂದು ಸಾಲ್ವ್. ಲಾಸ್ಟ್ ಟೂ ಕ್ವೆಶನ್ಸ್. ಸಿ ಫಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಓದ್ಕೊಳ್ಳಿ. ಯಾವ ತರ ಅರೇಂಜ್ಮೆಂಟ್, ಎಷ್ಟು ಜನ ಇದ್ದಾರೆ, ಯಾವ ಕಡೆ ಫೇಸ್ ಮಾಡಿದ್ದಾರೆ. 8 ಪರ್ಸನ್ ಎ ಟು ಎಚ್ ಕೊಟ್ಟಿದ್ದಾನೆ. ಸೆಟ್ಸ್ ಇನ್ ಅ ರೋ ಫೇಸಿಂಗ್ ಐದರ್ ನಾರ್ತ್ ಆರ್ ಸೌತ್. ಓಕೆ, ನಾಟ್ ಮೋರ್ ದನ್ 2 ಪರ್ಸನ್ ಸಿಟ್ಟಿಂಗ್ ಟುಗೆದರ್ ಫೇಸ್ ದ ಸೇಮ್ ಡೈರೆಕ್ಷನ್ ಅಂತ ಹೇಳಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಇವರಿಬ್ರು ನಾರ್ತ್ ಕಡೆ ಫೇಸ್ ಮಾಡಿದ್ರೆ ಥರ್ಡ್ ಪರ್ಸನ್ ಸೌತ್ ಆಗಿರ್ಲೇಬೇಕು ಅಂತ. ಅದು ನಾವು ಹೇಳಿರೋದು. ನಾಟ್ ಮೋರ್ ದನ್ 2 ಪರ್ಸನ್ ಸಿಟ್ಟಿಂಗ್ ಟುಗೆದರ್ ಫೇಸ್ ದ ಸೇಮ್ ಡೈರೆಕ್ಷನ್. Guys, when it comes to linear, ಫಸ್ಟ್ ನೀವೇನ್ ಮಾಡಬೇಕು, ರೆಫರೆನ್ಸ್ ಸ್ಟೇಟ್ಮೆಂಟ್ ನ ಹುಡುಕ್ಬೇಕು. ಡಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ ಅಂತ ತಕ್ಷಣ ನೀವು 8 ಪೊಸಿಷನ್ ಹಾಕೊಂಡು ನೀವು ಸಾಲ್ವ್ ಮಾಡಕ್ ಹೋದ್ರೆ, ಈಗ ಜಿ ಇಸ್ ದ ರೆಫರೆನ್ಸ್. ಎನಿವೇ ನಿಮ್ಮೆಲ್ಲರಿಗೂ ಗೊತ್ತು, ವಿತ್ ರೆಸ್ಪೆಕ್ಟ್ ಟು ಜಿ ಡಿ ಎಲ್ಲಿರ್ಬೇಕು ಅದ್ ನಾವು ಹಾಕೊಳಕ್ಕೆ ಆಗಲ್ಲ ಅಲ್ವಾ? ಬಿಕಾಸ್ ವಿ ಡೋಂಟ್ ನೋ ಇನ್ ವಿಚ್ ಡೈರೆಕ್ಷನ್ ದಟ್ ಜಿ ಇಸ್ ಫೇಸಿಂಗ್. ಅಂಡ್ ಆಲ್ಸೋ ಈಗ ಜಿ ಏನಾದ್ರು ನಾರ್ತ್ ಕಡೆಗೆ ಫೇಸ್ ಮಾಡಿದ್ದಾರೆ ಅಂತ ತಗೊಂಡ್ರು ಕೂಡ, ಇಫ್ ಡಿ ಸೆಟ್ಸ್ ಥರ್ಡ್ ಟು ದ ರೈಟ್ ಆಫ್ ದಟ್ ಪರ್ಸನ್, ವಿ ಡೋಂಟ್ ನೋ ವೇ ಟು ಕನೆಕ್ಟ್ ದಿಸ್ ಇನ್ ದಿಸ್ ಅರೇಂಜ್ಮೆಂಟ್. ಜಿನ ಇಲ್ಲಿ ಬರೀಬೇಕಾ ನಮ್ಗೆ ಗೊತ್ತಾಗಲ್ಲ. ಸೊ ದಟ್ಸ್ ದ ರೀಸನ್ ಆಲ್ವೇಸ್ ವೆನ್ ಇಟ್ ಕಮ್ಸ್ ಟು ಲೀನಿಯರ್ ಟೈಪ್ ಆಫ್ ಅರೇಂಜ್ಮೆಂಟ್, use split and merge method, and also first try to search for the reference statement. Because ಇಲ್ಲಿ ಫಸ್ಟ್ ನಾವು ಯಾವ ಸ್ಟೇಟ್ಮೆಂಟ್ ನ ಪಿಕ್ ಮಾಡಿದ್ರೆ ಈಸಿಯಾಗಿ ನಾವು ಅರೇಂಜ್ಮೆಂಟ್ ನ ಬರಿಬಹುದು. ವಿಚ್ ಇಸ್ ದ ರೆಫರೆನ್ಸ್ ಸ್ಟೇಟ್ಮೆಂಟ್? ಎನಿವನ್? ಆ ಇನ್ಫಾರ್ಮೇಶನ್ ಓದ್ಬಿಟ್ಟು ಹೇಳಿ ಯಾವ್ದನ್ನ ನಾವು ಫಸ್ಟ್ ನಾವು
ತಗೋಬೇಕು ಅಂತ. F is an immediate neighbor of E and sit at any of the extreme end. ವೆರಿ ಗುಡ್. ಸಿ ಇಲ್ಲಿ ಅವನು ಹೇಳಿದಾನೆ ಎಫ್ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಇ ಅಂಡ್ ಸಿಟ್ಸ್ ಅಟ್ ಎನಿ ಆಫ್ ದ ಎಂಡ್ಸ್ ಅಂತ. ಬೈ ಯೂಸಿಂಗ್ ದಿಸ್ ವಿ ಕ್ಯಾನ್ ರೈಟ್ ಟೂ ಡಿಫರೆಂಟ್ ಪಾಸಿಬಿಲಿಟಿ. ಎಫ್ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಇ ಅಂಡ್ ಎಫ್ ಗೆ ಇನ್ನೊಂದು ಇನ್ಫಾರ್ಮೇಶನ್ ಹೇಳಿದಾನೆ, ಎಫ್ ಇಸ್ ಗೋನ್ ಟು ಸೆಟ್ ಅಟ್ ಎನಿ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಲೈನ್ ಅಂತ. ಐದರ್ ಈ ಎಂಡ್ ಅಲ್ಲಿ ಇರ್ಬೋದು ಅಥವಾ ಎಫ್ ಇಸ್ ಗೋನ್ ಟು ಸೆಟ್ ಅಟ್ ದಿಸ್ ಎಂಡ್ ಅಂತ. ಎಫ್ ಅನ್ನ ನಾವು ಇಲ್ಲೂ ಪ್ಲೇಸ್ ಮಾಡ್ಬೋದು. ಓಕೆ, ಇದಾದ್ಮೇಲೆ ಇಲ್ಲೊಂದು ಇನ್ಫಾರ್ಮೇಶನ್ ಇದೆ, ಎಫ್ ಇಸ್ ಅನ್ ಇಮಿಡಿಯೇಟ್ ನೈಬರ್ ಆಫ್ ಇ ಅಂತ. ಸೊ ಹಾಗಾದ್ರೆ ಇ ಇಲ್ಲೇ ಬರಬೇಕು. ಬಟ್ ವಿ ಡೋಂಟ್ ನೋ ಇನ್ ವಿಚ್ ಡೈರೆಕ್ಷನ್ ದಟ್ ಎಫ್ ಅಂಡ್ ಇ ಆರ್ ಫೇಸಿಂಗ್, ಅದು ನಮಗೆ ಗೊತ್ತಿಲ್ಲ. ಸೊ ಈಗ ನೀವೇನ್ ಮಾಡಬೇಕು, ಕನೆಕ್ಟಿಂಗ್ ಸ್ಟೇಟ್ಮೆಂಟ್ ಹುಡುಕ್ಬೇಕು. ಅಂದ್ರೆ ಯು ಜಸ್ಟ್ ಹ್ಯಾವ್ ಟು ಫೈಂಡ್ ದ ಸ್ಟೇಟ್ಮೆಂಟ್ ವಿಚ್ ಇನ್ಕ್ಲೂಡ್ ದಟ್ ಲೆಟರ್ ಐದರ್ ಇ ಆರ್ ಎಫ್ ಅಂತ. ಅದನ್ನ ನೀವು ನೋಡಿದ್ರೆ ಪ್ರೀವಿಯಸ್ ಸ್ಟೇಟ್ಮೆಂಟ್ ಇದೆ ನೋಡಿ, 2 persons sit between D and E ಅಂತ. ಸೊ ಹಾಗಾದ್ರೆ we can consider D here, no, because E is already sitting here, and in this arrangement D will come at this place ಅಂತ. ಈಗ ನೀವೇನ್ ಮಾಡ್ಬೇಕು, ಮತ್ತೆ ಕನೆಕ್ಟಿಂಗ್ ಸ್ಟೇಟ್ಮೆಂಟ್ ಹುಡುಕ್ಬೇಕು. ಯಾವ್ದಾದ್ರು ಡಿ ಇದೆಯಾ, ಇ ಎಫ್ ಆ ತರ ಇದೆಯಾ ಅಂತ. ಸೊ ವೆನ್ ಯು ಲುಕ್ ಅಟ್ ದ ಫಸ್ಟ್ ಸ್ಟೇಟ್ಮೆಂಟ್, ಇದೆಯಾ ಡಿ sits third to the right of G ಅಂತ. ಡಿ sits third to the right of G ಅಂದ್ರೆ ರೆಫರೆನ್ಸ್ ಮೆಂಬರ್ ಇಸ್ ಜಿ, ನೋ, ಜಿ ಇಂದ ಥರ್ಡ್ ರೈಟ್ಗೆ ಡಿ ಇರಬೇಕು. ಸೊ ಹಾಗಾದ್ರೆ ನಾವು ಜಿನ ಈಗ ಫಸ್ಟ್ ಅರೇಂಜ್ಮೆಂಟ್ ಅಲ್ಲಿ ತಗೊಂಡ್ರೆ ಈ ಸೈಡ್ ಎಲ್ಲೂ ಬರೆಯಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಕನ್ಸಿಡರ್ ಜಿ ಅಟ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಲೈನ್, ಅಂಡ್ ಅಲ್ಲಿಂದ ನೀವು ಡಿ ಇಸ್ ಸಿಟ್ಟಿಂಗ್ ಥರ್ಡ್ ರೈಟ್ ಅಂತ ಹೇಳ್ಬೇಕು ಅಂದ್ರೆ ಜಿ ಇಸ್ ಗೋನ್ ಟು ಫೇಸ್ ಸೌತ್, ನೋ, ಹೀಗೆ ಇರಬೇಕು. ಬಿಕಾಸ್ ಸ್ಟೇಟ್ಮೆಂಟ್ ಆ ತರ ಇದೆ. Guys, any doubt in this? ಯಾರಿಗಾದ್ರೂ ಡೌಟ್ ಇದೆಯಾ? No, sir. Here, No, sir. oh, here I made a mistake, no? 2 members are sitting between D and E. 2 persons sits between D and E. ಇಬ್ಬರಿದ್ದಾರೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಆ ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು ಅಂದ್ರೆ ಡಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ, ದ ಪೊಸಿಷನ್ ಆಫ್ ಜಿ ಶುಡ್ ಬಿ ಹಿಯರ್. ಸೊ ಜಿ ಇಸ್ ಫೇಸಿಂಗ್ ನಾರ್ತ್. ಅವಾಗಷ್ಟೇ ನೀವು ಆ ಸ್ಟೇಟ್ಮೆಂಟ್ ನ ತಗೊಳಕಾಗತ್ತೆ, ದಟ್ ಡಿ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ಜಿ ಅಂತ. ಓಕೆ, ಸೊ ಇನ್ ರಿಮೈನಿಂಗ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿ ನಂಗೆ ಅರೇಂಜ್ಮೆಂಟ್ ಹೇಳಿ ಯಾವ್ದು ಬರುತ್ತೆ. ಐ ವಾಂಟ್ ಯು ಪೀಪಲ್ ಟು ಕಂಪ್ಲೀಟ್ ದಿಸ್. ಯು ಗೈಸ್ ಹ್ಯಾವ್ 2 minutes ಆಫ್ ಟೈಮ್, ನಾಟ್ ಮೋರ್ ದನ್ ದಟ್. ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತು, ಸೊ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಕ್ ಹೋಗ್ಬೇಡಿ.
Guys done? 5, sir, answer. 5 ಬರುತ್ತಾ? ಓಕೆ. ಇಷ್ಟೊಂದೆಲ್ಲ ಟೈಮ್ ತಗೊಳ್ಳಷ್ಟೇ ಇಲ್ಲ ನೀವು. ನೆಕ್ಸ್ಟ್ ಸ್ಟೇಟ್ಮೆಂಟ್, ಬಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಫ್. ಲೆಫ್ಟ್ ಆಫ್ ಎಫ್ ಅಂದ್ರೆ ಎಫ್ ಇಂದ ಲೆಫ್ಟ್ ಗೆ ಬಿ ಇರಬೇಕು. ದ ಮೂಮೆಂಟ್ ವೆನ್ ಯು ಲುಕ್ ಅಟ್ ದಟ್, ಬಿ ಯಾವ ಕಡೆ ಫೇಸ್ ಮಾಡಿದಾನೆ ಅಂತ ಹೇಳ್ಬೋದಾ? ತರ, ಕ್ಯಾನ್ ಯು ಟೆಲ್ ಮಿ ಎಫ್ ಇಸ್ ಫೇಸಿಂಗ್ ಇನ್ ವಿಚ್ ಡೈರೆಕ್ಷನ್ ಇನ್ ದ ಫಸ್ಟ್ ಅರೇಂಜ್ಮೆಂಟ್ ಇಫ್ ಯು ವಾಂಟ್ ಟು satisfy this condition? ಬಿ South. ಸಿಟ್ ಟು ದ ಲೆಫ್ಟ್ ಆಫ್ ಎಫ್ ಯಾವ ಕಡೆ ಇರಬೇಕು? South, sir. Very good. Then only you can consider that B is sitting second left of F, no? So ಇಲ್ಲಿಗೆ ತಗೋಬಹುದು. Second arrangement ಅಲ್ಲಾದ್ರೆ? North. Very good. So in that case, B sits second to the left of F. Good. Now, H sits fourth to the right of B. Abhi, if you want to satisfy this condition, B ಯಾವ ಕಡೆ ಫೇಸ್ ಮಾಡಿರ್ಬೇಕು ಇವಾಗ? H sits fourth to the right of B ಅಂತ. B ಗೆ ಫೋರ್ತ್ ರೈಟ್ ಅಲ್ಲಿ H ಇರಬೇಕು ಅಂದ್ರೆ B ಯಾವ ಕಡೆ ಫೇಸ್ ಮಾಡಿರ್ಬೇಕು, ಸೊ ದಟ್ ವಿ ಕ್ಯಾನ್ ಟೇಕ್ ದ ರೈಟ್ ಸೈಡ್ ಆಫ್ B. ಅಭಿ, ಕ್ಯಾನ್ ಯು ಹರ್ ಮೀ? ಸರ್ ಸೌತ್. ಈಗ ಸೌತ್ ಕಡೆ ಫೇಸ್ ಮಾಡಿದ್ರೆ B ಗೆ ರೈಟ್ ಯಾವುದು, ಯಾವ ಕಡೆ ಬರುತ್ತೆ? ಈ ಸೈಡಾ ಡಿ ಸೈಡಾ? ಸರ್ ಡಿ. ಸರ್ ಸರ್ ನಾನು ಇದು ಕೆಳಗಡೆ ಬರ್ತಿದ್ದೀರಲ್ಲ ಸರ್, ಆದ ಅರೇಂಜ್ಮೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ. ನೋ, ನಾನು ಫಸ್ಟ್ ಅರೇಂಜ್ಮೆಂಟ್ ಅಲ್ಲಿ ನಾನು ಕೇಳ್ತಿರೋದು. ಫಸ್ಟ್ ಅರೇಂಜ್ಮೆಂಟ್ ಅಲ್ಲಿ B ಯಾವ ಕಡೆ ಫೇಸ್ ಮಾಡಿರ್ಬೇಕು? ಹಿಯರ್ B ಯಾವ ಕಡೆ ಫೇಸ್ ಮಾಡಿದ್ರೆ, ಸೊ ದಟ್ ಯು ಕ್ಯಾನ್ satisfy ದಿಸ್ ಕಂಡೀಷನ್. H sits fourth to the right of B ಅಂತ. ಕಮಾನ್ ಬೇಗ. ನಾರ್ತ್. ಸಿ, ನೀವು ಇಷ್ಟೆಲ್ಲ ಥಿಂಕ್ ಮಾಡ್ತಾ ಕೂತ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಓಡ್ತಾ ಇರತ್ತೆ. ಓಕೆ, ಇದನ್ನ ಕ್ವಿಕ್ ಆಗಿ ಅನಲೈಸ್ ಮಾಡಿ ನೀವಲ್ಲಿ ಮೆಂಬರ್ಸ್ನ ಪ್ಲೇಸ್ ಮಾಡಿಬಿಟ್ಟು ಕ್ವಶನ್ ಸಾಲ್ವ್ ಮಾಡಬೇಕು. ಎಚ್ ಸೆಟ್ಸ್ ಫೋರ್ತ್ ರೈಟ್ ಆಫ್ ಬಿ ಅಂದ್ರೆ ಬಿ ಗೆ ಯಾವ ಕಡೆ ಫೇಸ್ ಮಾಡಿದ್ರೆ ರೈಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕು. ಸೊ ಇದನ್ನ ನೀವೇ ಕೂತಿದ್ದೀರಾ ಅಂತ ಫೀಲ್ ಮಾಡಿ. ಸೊ ಈಗ ನೀವು ಸೌತ್ ಕಡೆ ಫೇಸ್ ಮಾಡಿದ್ರೆ ನಿಮ್ಗೆ ರೈಟ್ ಯಾವುದು? ಈ ಸೈಡ್ ಬರುತ್ತಲ್ವಾ? ಬಟ್ ಈ ಸೈಡ್ಗೆ ಫೋರ್ತ್ ಪ್ಲೇಸ್ ತಗೊಳಕ್ಕಾಗತ್ತಾ? ಇಲ್ಲ. ಸೊ ಇನ್ ದಟ್ ಕೇಸ್ ಬಿ ಇಸ್ ಫೇಸಿಂಗ್ ನಾರ್ತ್. ಸೊ ಫಸ್ಟ್ ರೈಟ್, ಸೆಕೆಂಡ್ ರೈಟ್, ಥರ್ಡ್ ರೈಟ್, ಫೋರ್ತ್ ರೈಟ್, ಹಿಯರ್ ವಿ ಕ್ಯಾನ್ ಪುಟ್ ಎಚ್. ಅದೇ ತರ ಸೆಕೆಂಡ್ ಅರೇಂಜ್ಮೆಂಟ್ ನೋಡಿದ್ರೆ ಬಿ ಇಸ್ ಗೋನ್ ಟು ಫೇಸ್ ಟುವರ್ಡ್ ಸೌತ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಎಚ್ ಇಸ್ ಸಿಟ್ಟಿಂಗ್ ಅಂತ. We're done with this statement. Next one, C and E face the same direction. C ಇನ್ನ ಎಲ್ಲಿದ್ದಾರೆ ಗೊತ್ತಿಲ್ಲ, ಸೊ ಇದನ್ನೆಲ್ಲ ಒಂದ್ ಕಡೆ ಬರ್ಕೊಳ್ಳಿ. C ಮತ್ತೆ E ಫೇಸಿಂಗ್ ಸೇಮ್ ಡೈರೆಕ್ಷನ್, ಅದು ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಓಕೆ, ನೆಕ್ಸ್ಟ್, A sits second to the right of C ಬಟ್ ಡಸ್ ನಾಟ್ ಸಿಟ್ಸ್ ಅಡ್ಜಸೆಂಟ್ ಟು H ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಯಾರು H ಗೆ ಅಡ್ಜಸೆಂಟ್ ಆಗಿರಬಾರದು? Who is not sitting adjacent to H? A. ಅಂದ್ರೆ ಉಳಿದಿರೋದು ಎರಡೇ ಪ್ಲೇಸು, ಅದರಲ್ಲಿ A ಇಲ್ಲಿಗೆ ಬರಬಾರದು ಅಂದ್ರೆ A is going to sit between B and D. ಹಾಗಾದ್ರೆ C ಇಲ್ಲೇ ಬರಬೇಕು, ಉಳಿದಿರೋದು ಅವರೊಬ್ರೆ. ಅಂಡ್ ಇವಾಗ ಆ ಸ್ಟೇಟ್ಮೆಂಟ್ ನ ಓದ್ಬಿಟ್ಟು ಡೈರೆಕ್ಷನ್ ಹಾಕೋಬಹುದು. A sits second to the right of C ಅಂತ ಹೇಳಿ. ರೈಟ್ ಆಫ್ C ಅಂದ್ರೆ C ಇಂದ ನೋಡ್ಬೇಕು. C ಗೆ ರೈಟ್ ಬರ್ಬೇಕು A. ಸೊ ಹಾಗಾದ್ರೆ C is going to face south and we know that C and D are facing the same direction. ಸೊ ಹಾಗಾದ್ರೆ ಇಲ್ಲಿ ಸೌತ್ ಬರ್ಕೋತೀನಿ. ಇಲ್ಲೂ ಕೂಡ ಅಷ್ಟೇ, A sits second to the right of C ಅಂತ ಹೇಳಿದಾನೆ. ಸೊ C ನಾರ್ತ್ ಕಡೆ ಫೇಸ್ ಮಾಡಿದ್ರೆ A is sitting second right of C ಅಂತ ಆಯ್ತು. ಅಂಡ್ C and E facing the same direction. Next one, H does not face south. H ಸೌತ್ ಕಡೆಗೆ ಫೇಸ್ ಮಾಡಿಲ್ಲ ಅಂದ್ರೆ ಅರ್ಥ H ನಾರ್ತ್ ಕಡೆಗೆ ಫೇಸ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಅಂಡ್ A ಫೇಸಸ್ ಸೇಮ್ ಡೈರೆಕ್ಷನ್ ಆಸ್ B ಅಂತ ಹೇಳಿದಾನೆ. A ಮತ್ತೆ B ಒಂದೇ ಕಡೆ ಒಂದೇ ಡೈರೆಕ್ಷನ್ ಫೇಸ್ ಮಾಡಿರ್ಬೇಕು ಅಂತ. ಈಗ D ಗೆ ನಾವು ಡೈರೆಕ್ಷನ್ ನ ಬರೀಬೇಕು. ಅದಕ್ಕಿಂತ ಮುಂಚೆ ಕ್ಯಾನ್ ಯು ಟೆಲ್ ಮಿ ವಿಚ್ ಅರೇಂಜ್ಮೆಂಟ್ ವಿ ಕ್ಯಾನ್ ಎಲಿಮಿನೇಟ್ ನಾ? Second one, sir. ಯಾಕೆ? Because 3 are facing same direction. ವೆರಿ ಗುಡ್. ಸೊ ಇಲ್ಲಿ ನಮಗೆ ಬೇಸಿಕ್ ಇನ್ಫಾರ್ಮೇಶನ್ ಏನ್ ಗೊತ್ತು?
ನಾಟ್ ಮೋರ್ ದೆನ್ 2 ಪರ್ಸನ್ ಸಿಟ್ಟಿಂಗ್ ಟುಗೆದರ್ ಫೇಸ್ ದ ಸೇಮ್ ಡೈರೆಕ್ಷನ್ ಅಂತ ಅವ್ರು ಹೇಳಿದ್ದಾರೆ. ಬಟ್ ವೆನ್ ಯು ಲುಕ್ ಅಟ್ ದಿಸ್, ದೀಸ್ 3 ಪೀಪಲ್ ಆರ್ ಫೇಸಿಂಗ್ ದ ಸೇಮ್ ಡೈರೆಕ್ಷನ್. ನಮಗ್ ಗೊತ್ತಿರೋದೇನು, 2 ಮೆಂಬರ್ಸ್ಗಿನ್ನ ಜಾಸ್ತಿ ಒಂದೇ ಡೈರೆಕ್ಷನ್ ಫೇಸ್ ಮಾಡಿರಬಾರ್ದು ಅಕ್ಕಪಕ್ಕ ಇರೋರು ಅಂತ. ಸೊ ಅದಕ್ಕೆ ಇದನ್ನ ನಾವು ಎಲಿಮಿನೇಟ್ ಮಾಡ್ಬೋದು. ಅಂಡ್ ಇಲ್ಲಿ ವೆನ್ ಯು ಲುಕ್ ಅಟ್ ದಿಸ್, 2 ಪೀಪಲ್ ಆರ್ ಫೇಸಿಂಗ್ ಸೌತ್, 2 ಪೀಪಲ್ ಆರ್ ಫೇಸಿಂಗ್ ನಾರ್ತ್. ಹಾಗಾದ್ರೆ ನೆಕ್ಸ್ಟ್ ಪರ್ಸನ್ ನಾರ್ತ್ ಬರಬಾರ್ದು, ಸೊ ಡೌನ್ ತಗೋಣ. ನೆಕ್ಸ್ಟ್ ಪರ್ಸನ್ ಸೌತ್ ಇದ್ದಾರೆ ಅಂದ್ರೆ ನೆಕ್ಸ್ಟ್ ಪರ್ಸನ್ ನಾರ್ತ್ ಇರಲೇಬೇಕು, ಅಂಡ್ ಇವರು ಸೌತ್ ಬರ್ತಾರೆ. ಅಂಡ್ ದಿಸ್ ಇಸ್ ದ ಅರೇಂಜ್ಮೆಂಟ್. ನಾವು ದ ಕ್ವಶನ್ ಇಸ್ ಹೌ ಮೆನಿ ಪರ್ಸನ್ ಫೇಸ್ ಸೌತ್ ಅಂತ ಕೇಳಿದ್ದಾರೆ. 1 2 3 4 5 ಪೀಪಲ್ ಆರ್ ದೇರ್. ಸೊ ಆನ್ಸರ್ ಇಸ್ 5 ಫಾರ್ ದಿಸ್ ಕ್ವಶನ್. ಅರ್ಥ ಆಯ್ತಾ? Yes, sir. Good. Now, one last question, and this is puzzle question. Okay. You guys can spend 5 minutes or 6 minutes ಇದನ್ನ ಪ್ರಾಪರ್ ಆಗಿ ಓದ್ಕೊಂಡು ಪಾಸಿಬಿಲಿಟೀಸ್ ಬರೆದು ಇದನ್ನ ಸಾಲ್ವ್ ಮಾಡಿ. ಪಜಲ್ ಅಂತ ಬಂದಾಗ ನಿಮಗೆ 2-3 ಎಲಿಮೆಂಟ್ಸ್ ಇರುತ್ತೆ. ಈಗ ಇಲ್ಲಿ ಹೇಳಿದಾನೆ 7 ಪರ್ಸನ್ L K J H G F and D visit the temple on 7 different days of a same week, but not necessarily in the same order. The week starts from Monday and they also wear different color dress ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ನಮ್ಗೆ ಇನ್ಫಾರ್ಮೇಶನ್ ಇರೋದು ಎಷ್ಟು ಜನ ಇದ್ದಾರೆ ಅಂತ, ಅಂಡ್ ಯಾವ್ಯಾವ ದಿನ ಅವರು ಟೆಂಪಲ್ ನ ವಿಸಿಟ್ ಮಾಡ್ತಾರೆ. ಮಂಡೇ ಟು ಎಲ್ಲಿವರೆಗೆ ಹೇಳಿದ್ದಾರೆ, ಎಷ್ಟು ಜನ ಇದ್ದಾರೆ, 7 ಮೆಂಬರ್ಸ್. ಸೊ ವಿಚ್ ಮೀನ್ಸ್ ಮಂಡೇ ಟು ಸಂಡೇ ಇರುತ್ತೆ. ಅಂಡ್ ಆಲ್ಸೋ ದೇ ವೇರ್ ಡಿಫ್ರೆಂಟ್ ಕಲರ್ ಡ್ರೆಸ್ ಅಂತ ಹೇಳಿದ್ದಾರೆ. ಫಸ್ಟ್ ಇನ್ಫಾರ್ಮೇಶನ್ ಓದ್ಕೊಳ್ಳಿ. ಯಾವುದೇ ಡೈರೆಕ್ಟ್ ಇನ್ಫಾರ್ಮೇಶನ್ ಇದೆಯೋ ಅದನ್ನು ಯೂಸ್ ಮಾಡಿ ಕಂಪ್ಲೀಟ್. ವೆನ್ ಇಟ್ ಕಮ್ಸ್ ಟು ಪಜಲ್, ಅದು ಸೀಟಿಂಗ್ ಅರೇಂಜ್ಮೆಂಟ್ ಗಿನ್ನ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಡೇ ಬೇಸ್ಡ್ ಪಜಲ್, ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಅದನ್ನ ಬರ್ಕೊಳ್ಳಿ. ಲೈಕ್ ದಿಸ್, ಲೈಕ್ ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ ಅಪ್ ಟು ಸಂಡೇ ಅದನ್ನ ಬರ್ಕೊಂಡು ಆಮೇಲೆ ಸಾಲ್ವ್. ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಅಂತ. ಸೊ ದಿ ಫಸ್ಟ್ ಇನ್ಫಾರ್ಮೇಶನ್, ಕೆ ವೇರ್ ರೆಡ್ ಡ್ರೆಸ್ ಅಂಡ್ ವಿಸಿಟ್ಸ್ ಆನ್ ಥರ್ಸ್ಡೇ ಅಂತ ಹೇಳಿದಾನೆ. ಇದು ಡೈರೆಕ್ಟ್ ಇನ್ಫಾರ್ಮೇಶನ್, ಸೊ ದಟ್ ನಾನು ಕೆ ನ ಇಲ್ಲಿ ಬರ್ಕೋಬಹುದು. ಅಂಡ್ ವಿ ನೋ ದಟ್ ಕೆ ವೇರ್ ರೆಡ್ ಡ್ರೆಸ್ ಅಂತ ಹೇಳಿದಾನೆ. ಸೊ ಕೆಗೆ ರೆಡ್ ಕಲರ್. ಅಂಡ್ ಇನ್ನ ಒಂದು ಪಾಸಿಬಿಲಿಟಿಯಲ್ಲೂ ಕೂಡ ಕೆ ಅಂಡ್ ಇಲ್ಲಿ ರೆಡ್ ಕಲರ್ ಅಂತ ಬರ್ಕೊಳ್ಳಿ. ರಿಮೈನಿಂಗ್ 6 ಮೆಂಬರ್ಸ್ ಏನಿದಾರೋ ಯು ಕ್ಯಾನ್ ಯೂಸ್ ಡಾಟ್ ಫಾರ್ ದೆಮ್ ಲೈಕ್ ದಿಸ್. Next one, more than 4 person visit after the one who wear maroon dress ಅಂತ ಹೇಳಿದ್ದಾರೆ. ಮೋರ್ ದೆನ್ 4 person ಅಂದ್ರೆ ಮಿನಿಮಮ್ 5 ಇರಬೇಕು, ಮ್ಯಾಕ್ಸಿಮಮ್ 6 ಇರಬೇಕು. ಬಿಕಾಸ್ ಇರೋದೇ 7 ಜನ. ಮೋರ್ ದೆನ್ 4 person ವಿಸಿಟ್ಸ್ ಆಫ್ಟರ್ ದ ಒನ್ ಹೂ ವೇರ್ ಮೆರೂನ್ ಡ್ರೆಸ್ ಅಂತ ಹೇಳಿದಾನೆ. ಸೊ ಇನ್ ಒನ್ ಪಾಸಿಬಿಲಿಟಿ, ನೀವು ಆ ಮೆರೂನ್ ಕಲರ್ ಏನಿದೆಯೋ ಅದನ್ನ ಟ್ಯೂಸ್ಡೇ ತಗೋಬಹುದು. ಆರ್ ಇನ್ ಒನ್ ಮೋರ್ ಪಾಸಿಬಿಲಿಟಿ, ಯು ಕ್ಯಾನ್ ಟೇಕ್ ದಟ್ ಮೆರೂನ್ ಫಾರ್ ದ ಡೇ ಮಂಡೇ maroon. Next, 3 person visit between the one who wear maroon and G ಅಂತ ಹೇಳಿದಾನೆ. ಸೊ ಈಗ ಫಸ್ಟ್ ಅರೇಂಜ್ಮೆಂಟ್ ನ ನೋಡಿದ್ರೆ ಮರೂನ್ ಟ್ಯೂಸ್ಡೇ ಇದ್ದಾರೆ, 3 ಮೆಂಬರ್ಸ್ ಗ್ಯಾಪ್ ಇರಬೇಕು ಅಂತ ಹೇಳಿದ್ರೆ ಜಿ ಸ್ಯಾಟರ್ಡೇಗೆ ಬರಬೇಕು ಇಲ್ಲಿ. ಅಂಡ್ ಇಲ್ಲಿ ತಗೊಂಡ್ರೆ 1 2 3 ಫ್ರೈಡೆಗೆ ಬರ್ತಾರೆ. ಅದನ್ನ ನಾವು ಹೇಳಿ ಈ ತರ 2 ಪಾಸಿಬಿಲಿಟಿ ನೀವು ಬರಿತಾ ಹೋದ್ರೆ ಯಾವುದೋ ಒಂದು ಎಲಿಮಿನೇಟ್ ಆಗುತ್ತೆ, ಇನ್ನೊಂದು ಉಳ್ಕೊಡುತ್ತೆ ಅಷ್ಟೇ. ನೆಕ್ಸ್ಟ್ ಕನೆಕ್ಟಿಂಗ್ ಸ್ಟೇಟ್ಮೆಂಟ್ ಇದೆ ನೋಡಿ. ದ ನಂಬರ್ ಆಫ್ ಪರ್ಸನ್ ವಿಸಿಟ್ ಬಿಫೋರ್ ಜಿ ಇಸ್ 1 ಲೆಸ್ ದ್ಯಾನ್ ದ ನಂಬರ್ ಆಫ್ ಪರ್ಸನ್ ವಿಸಿಟ್ ಆಫ್ಟರ್ ದ ಒನ್ ಹೂ ವೇರ್ ಯೆಲ್ಲೋ ಡ್ರೆಸ್ ಅಂತ ಹೇಳಿದಾನೆ. ಈಗ ನಂಬರ್ ಆಫ್ ಪರ್ಸನ್ ಹೂ ವಿಸಿಟ್ಸ್ ಬಿಫೋರ್ ಜಿ, ಈಗ ಫಸ್ಟ್ ಅರೇಂಜ್ಮೆಂಟ್ ಅಲ್ಲಿ ನೋಡಿದ್ರೆ ಎಷ್ಟಿದ್ದಾರೆ, ಬಿಫೋರ್ ಜಿ 2 4 5 ಇದ್ದಾರೆ. ಅವರು ಇಟ್ ಶುಡ್ ಬಿ 1 ಲೆಸ್, ಓಕೆ, than the number of person who visits after
ದ ಒನ್ ಹೂ ವೇರ್ ಯೆಲ್ಲೋ ಡ್ರೆಸ್ ಅಂತ ಹೇಳಿದ್ದಾರೆ. ಸೊ ಹಾಗಾದ್ರೆ ಯೆಲ್ಲೋ ಎಲ್ಲಿ ಬರಬೇಕು? ಎನಿ ಒನ್? ಕಮಾನ್, ಯೆಲ್ಲೋ ಎಲ್ಲಿ ಬರಬೇಕು? Guys, am I audible? Yes, sir. Monday. ಮಂಡೇ. ಗುಡ್. ಬಿಕಾಸ್ ಇಲ್ಲಿ ಅವ್ನು ಏನ್ ಹೇಳಿರೋದು, ದ ನಂಬರ್ ಆಫ್ ಪರ್ಸನ್ ವಿಸಿಟ್ಸ್ ಬಿಫೋರ್ ಜಿ ಇಸ್ ಒನ್ ಲೆಸ್ ದ್ಯಾನ್ ದ ನಂಬರ್ ಆಫ್ ಪರ್ಸನ್ ವಿಸಿಟ್ಸ್ ಆಫ್ಟರ್ ದ ಒನ್ ಹೂ ವೇರ್ಸ್ ಯೆಲ್ಲೋ ಡ್ರೆಸ್. ಅಂದ್ರೆ ಜಿಗಿನ್ನ ಮುಂಚೆ ಎಷ್ಟು ಜನ ವಿಸಿಟ್ ಮಾಡಿದಾರೋ ಅದು ಒನ್ ಲೆಸ್ ಇರಬೇಕು ವೆನ್ ಕಂಪೇರ್ಡ್ ಟು ದ ಪರ್ಸನ್ ಹೂ ವೇರ್ ಯೆಲ್ಲೋ ಡ್ರೆಸ್. ಈಗ ಬಿಫೋರ್ ಜಿ 5 ಮೆಂಬರ್ಸ್ ಇದ್ದಾರೆ ಅಂದ್ರೆ ಆಫ್ಟರ್ ಎಲ್ಲೋ 6 ಮೆಂಬರ್ಸ್ ಇರಬೇಕು ಅಂತ. ಹಾಗಾದ್ರೆ ಯೆಲ್ಲೋ ವಿಲ್ ಕಮ್ ಫಾರ್ ಮಂಡೇ ಓನ್ಲಿ. ಸೊ ಯೆಲ್ಲೋ ಇಲ್ಲಿಗೆ ಬರುತ್ತೆ ಫಸ್ಟ್ ಅರೇಂಜ್ಮೆಂಟ್ ಅಲ್ಲಾದ್ರೆ. ಇಲ್ಲಿ ತಗೊಂಡ್ರೆ ಎಲ್ಲಿಗೆ ಬರುತ್ತೆ ಸೆಕೆಂಡ್ ಅರೇಂಜ್ಮೆಂಟ್ ಅಲ್ಲಿ? ಈಗ ಇದು ಫಸ್ಟ್ ಒನ್ ಅಂತ ಅನ್ಕೊಳ್ಳಿ, ಇದು ಸೆಕೆಂಡ್ ಪಾಸಿಬಿಲಿಟಿ. Tuesday. ಟ್ಯೂಸ್ಡೇ. ಯಾಕೆ ಅಂದ್ರೆ ಬಿಫೋರ್ ಜಿ ಎಷ್ಟು ಜನ ಇದಾರೋ 4 ಜನ ಇದ್ದಾರೆ, ಅದು ಒನ್ ಲೆಸ್ ಇರಬೇಕು ವೆನ್ ಕಂಪೇರ್ಡ್ ದ ಪರ್ಸನ್ ಹೂ ವೇರ್ ಯೆಲ್ಲೋ ಕಲರ್ ಡ್ರೆಸ್. ಅಂದ್ರೆ ಯೆಲ್ಲೋ ಆದ್ಮೇಲೆ 5 ಜನ ಬರ್ಬೇಕಿಲ್ಲಿ. ಸೊ ಹಾಗಾದ್ರೆ ಯೆಲ್ಲೋ ಟ್ಯೂಸ್ಡೇನೆ ಇರಬೇಕು ಅಂತ ಅರ್ಥ. ಅದು ಓಕೆ, ಇಲ್ಲಿವರೆಗೆ ಆಯ್ತು. ನೆಕ್ಸ್ಟ್ ಇನ್ನೊಂದು 5 ಲೈನ್ ಇದೆ. ಸೊ ಅದನ್ನ ಯೂಸ್ ಮಾಡಿ ಐ ವಾಂಟ್ ಯು ಪೀಪಲ್ ಟು ಕಂಪ್ಲೀಟ್ ದಿಸ್. ಡೂ ಇಟ್. ಸೀಟಿಂಗ್ ಅರೇಂಜ್ಮೆಂಟ್ ಅಂಡ್ ಪಜಲ್. ನೀವು ಪಾಸಿಬಿಲಿಟಿ ಎಷ್ಟು ನೀಟಾಗಿ ತಗೋತಿರೋ ಅಷ್ಟು ಬೇಗ ಆನ್ಸರ್ ಬರುತ್ತೆ. See, next statement, D visits the temple okay, before H and after L and none of them wear either yellow or maroon dress ಅಂತ ಹೇಳಿದಾನೆ. ಸೊ ಅಂದ್ರೆ ಆ 3 ಜನ ಏನಿದಾರಲ್ಲ ಅವರು ಮೆರೂನ್ ಅಥವಾ ಯೆಲ್ಲೋ ಕಲರ್ ಡ್ರೆಸ್ ನ ಹಾಕಿರಬಾರ್ದು ಅಂತ. ಅಂಡ್ ಇಲ್ಲಿ ಉಳಿದಿರೋದೇ 3 ಪೊಸಿಷನ್ ಅಲ್ವಾ. ಈಗ ಓಕೆ, ಫಸ್ಟ್ ಅರೇಂಜ್ಮೆಂಟ್ ನ ತಗೊಂಡ್ರೆ ಇಲ್ಲಿರೋದು 3 ಪೊಸಿಷನ್, ಅಂದ್ರೆ 3 ಜನ ಬರಬೇಕು. ಆ 3 ಜನ ಯಾರು ಅಂತಾನೂ ಗೊತ್ತಾಯ್ತು ಇವಾಗ. ಡಿ ಎಚ್ ಎಲ್ ಬರಬೇಕು. ಅಂಡ್ ಡಿ ವಿಸಿಟ್ಸ್ ಟೆಂಪಲ್ ಬಿಫೋರ್ ಎಚ್ ಅಂಡ್ ಆಫ್ಟರ್ ಎಲ್ ಅಂತ ಹೇಳಿದಾನೆ. ಅಂದ್ರೆ ಡಿ ಇಸ್ ಗೋನ್ ಟು ವಿಸಿಟ್ ದ ಟೆಂಪಲ್ ಬಿಫೋರ್ ಎಚ್ ಅಂಡ್ ಆಫ್ಟರ್ ಎಲ್, ಅಂದ್ರೆ ಎಲ್ ಡಿ ಎಚ್ ಅಂತ ಬರಬೇಕು. ಅಂಡ್ ಅವರು ಯೆಲ್ಲೋ ಮತ್ತೆ ಮೆರೂನ್ ಕಲರ್ ಡ್ರೆಸ್ ನ ಹಾಕಿರಬಾರ್ದು. ಹಾಗಾದ್ರೆ ಎಲ್ ಇಲ್ಲೇ ಬರಬೇಕು, ಡಿ ಮತ್ತೆ ಎಚ್. ಇಲ್ಲಿ ತಗೊಂಡ್ರು ಅಷ್ಟೇ, ಎಲ್ ಡಿ ಮತ್ತೆ ಎಚ್ ಇಲ್ಲೇ ಬರಬೇಕು. ದೇರ್ ಇಸ್ ನೋ ಅದರ್ ಪಾಸಿಬಿಲಿಟಿ. ಯಾಕಂದ್ರೆ ಉಳಿದಿದ್ದು 3 ಪೊಸಿಷನ್ ಅಂಡ್ ಉಳಿದಿದ್ದು 3 ಮೆಂಬರ್ಸ್. ಸೊ ಅದಕ್ಕೆ ನಾನು ಅಲ್ಲಿ ಪ್ಲೇಸ್ ಮಾಡಿದ್ದೇನೆ. ನೆಕ್ಸ್ಟ್, ದ ಒನ್ ಹೂ ವೇರ್ಸ್ ವೈಟ್ ಡ್ರೆಸ್ ವಿಸಿಟ್ಸ್ 5 days ಆಫ್ಟರ್ ಎಫ್ ಹೂ ಇಸ್ ನಾಟ್ ದ ಫಸ್ಟ್ ಒನ್ ಟು ವಿಸಿಟ್ ದ ಟೆಂಪಲ್. ಅಂದ್ರೆ ಎಫ್ ಫಸ್ಟ್ ಬರಬಾರದು ಅಂತ ಅವನು ಹೇಳಿದಾನೆ. ಸೊ ಎಫ್ ಫಸ್ಟ್ ಬರಬಾರ್ದು ಅಂದ್ರೆ ಅರ್ಥ ಏನು? ಸೆಕೆಂಡ್ ಬರ್ಬೋದಲ್ವಾ. ಅಂಡ್ ಅಲ್ಲಿ ಹೇಳಿದಾನೆ ದ ಒನ್ ಹೂ ವೇರ್ಸ್ ವೈಟ್ ಡ್ರೆಸ್ ವಿಸಿಟ್ 5 days ಆಫ್ಟರ್ ಎಫ್ ಅಂತ. ಸೊ ಹಾಗಾದ್ರೆ ವೈಟ್ ಕಲರ್ ಡ್ರೆಸ್ ಯಾರು ಹಾಕಿರ್ತಾರೋ ಅವ್ರು ಯಾವ ದಿನ ವಿಸಿಟ್ ಮಾಡ್ಬೇಕು ಇವಾಗ? Sunday. ವೆರಿ ಗುಡ್. ಸೊ ಹಿಯರ್ ಐ ಆಮ್ ಗೋನ್ ಟು ಕನ್ಸಿಡರ್ ದ ಪರ್ಸನ್ ಹೂ ಇಸ್ ಗೋನ್ ಟು ವೇರ್ ವೈಟ್ ಕಲರ್. ಅಂಡ್ ಇಲ್ಲೂ ಅಷ್ಟೇ ವೈಟ್ ಕಲರ್. ಅಂಡ್ ಇಲ್ಲಿ ಎಫ್ ಬರ್ತದೆ ಬಿಕಾಸ್ ಎಫ್ ಇಸ್ ನಾಟ್ ದ ಫಸ್ಟ್ ಪರ್ಸನ್ ಹೂ ಇಸ್ ಗೋನ್ ಟು ವಿಸಿಟ್ ದ ಟೆಂಪಲ್. ಪ್ಲೀಸ್ ಉಳಿದಿದ್ದು ಯಾರು ಇಲ್ಲಿ? ಎಲ್ ಕೆ ಜೆ. ಸೊ ಜೆ ನ ನಾನು ಇಲ್ಲಿ ಪ್ಲೇಸ್ ಮಾಡ್ಬೋದು. ವಿ ಆರ್ ಗೆಟಿಂಗ್ 2 ಡಿಫರೆಂಟ್ ಪಾಸಿಬಿಲಿಟಿ. ನೋಡೋಣ.
The one who wears white dress, okay, ಇದಾಯ್ತು. The one who wear pink dress visit after L but before G ಅಂತ ಹೇಳಿದಾನೆ. ಆಫ್ಟರ್ ಎಲ್ ಬಿಫೋರ್ ಜಿ. ಈಗ ಫಸ್ಟ್ ಪಾಸಿಬಿಲಿಟಿಯಲ್ಲಿ ತಗೊಂಡ್ರೆ, ಕ್ಯಾನ್ ಯು ಟೆಲ್ ಮೀ ಹೂ ಇಸ್ ದಟ್ ಪರ್ಸನ್ ಹೂ ಇಸ್ ಗೋನ್ ಟು ವೇರ್ ದಟ್ ಪಿಂಕ್ ಕಲರ್ ಡ್ರೆಸ್? D. D. ವೆರಿ ಗುಡ್. ಪಿಂಕ್. ಗುಡ್. ಬಿಕಾಸ್ ಯಾಕೆಂದ್ರೆ ದ ಒನ್ ಹೂ ವೇರ್ ಪಿಂಕ್ ಡ್ರೆಸ್ ವಿಸಿಟ್ ಆಫ್ಟರ್ ಎಲ್ ಅಂಡ್ ಬಿಫೋರ್ ಜಿ. ಆಫ್ಟರ್ ಎಲ್ ಬಿಫೋರ್ ಜಿ ಅಂದ್ರೆ ಇರೋದು ಒಬ್ರೆ. ಆಕ್ಚುಲಿ ಇಬ್ರಿದ್ದಾರೆ, ಬಟ್ ಆಲ್ರೆಡಿ ನಮಗೆ ಗೊತ್ತು ಕೆ ಯಾವ ಕಲರ್ ಡ್ರೆಸ್ ಹಾಕಿದ್ದಾರೆ ಅಂತ. ಸೊ ದಿಗೆ ಪಿಂಕ್ ಬರಬೇಕು. ಇಲ್ಲಿ ದ ಒನ್ ಹೂ ವೇರ್ ಪಿಂಕ್ ಕಲರ್ ಡ್ರೆಸ್ ವಿಸಿಟ್ ಆಫ್ಟರ್ ಎಲ್ ಬಿಫೋರ್ ಜಿ. ಯಾರಾದ್ರೂ ಇದಾರೆ, ಅದು ಕೆ. ಅಂಡ್ ನಮ್ಗೆ ಆಲ್ರೆಡಿ ಗೊತ್ತು ಕೆ ಯಾವ ಕಲರ್ ಡ್ರೆಸ್ ಹಾಕಿದ್ದಾರೆ ಅಂತ. ಬೈ ಯೂಸಿಂಗ್ ದಟ್ ವಿ ಕಮ್ ಟು ನೋ ದಟ್ ದಿಸ್ ಅರೇಂಜ್ಮೆಂಟ್ ಇಸ್ ರಾಂಗ್ ಅಂತ. ಇದನ್ನ ಎಲಿಮಿನೇಟ್ ಮಾಡಿ. ಇನ್ನೊಂದು ಉಳ್ಕೊಂಡಿದೆ. ನಾವು ಜಿ ಡಸ್ ನಾಟ್ ವೇರ್ ಬ್ಲೂ ಕಲರ್ ಅಂತ ಹೇಳಿದ್ದಾರೆ. ಜಿ ಬ್ಲೂ ಕಲರ್ ಇಲ್ಲ ಅಂದ್ರೆ ಉಳಿದಿದ್ ಯಾರು? ಎಲ್. ಅದಾಗ್ಲೇಬೇಕು. ರೈಟ್ ನೋ? ಸೊ ಹಿಯರ್ ಐ ಆಮ್ ಗೋಯಿಂಗ್ ಟು ಪುಟ್ ಬ್ಲೂ ಅಂಡ್ ಒನ್ ಆಫ್ ದೆಮ್ ವೇರ್ ಗ್ರೀನ್ ಡ್ರೆಸ್ ಅಂತ ಹೇಳಿದಾನೆ. ಸೊ ಅದು ಯಾರಾಗಿರ್ಬೇಕು? ಜಿನೇ ಆಗಿರ್ಬೇಕು. ಇಸ್ ಎನಿ ಡೌಟ್ ಹಿಯರ್? No, sir. No, sir. You can expect this type of question in your examination, and that too in the prelims. ಈ ಲೆವೆಲ್ ಇರುತ್ತೆ. ಮೇನ್ಸ್ ಆದ್ರೆ ಇನ್ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಜಾಸ್ತಿ ಇರುತ್ತೆ ಅಷ್ಟೇ. ಅರ್ಥ ಆಗಿದೆಯಾ? ಸೊ ಆದಷ್ಟು ಸೀಟಿಂಗ್ ಅರೇಂಜ್ಮೆಂಟ್, ಪಜಲ್, ಸಿಲಾಕ್ಸ್, ಇನ್ಇಕ್ವಾಲಿಟಿ, ಕ್ವಾಡ್ರಾಟಿಕ್ ಇಕ್ವೇಶನ್, ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಇದಕ್ಕೆಲ್ಲ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಓಕೆ, ಜಾಸ್ತಿ ವರ್ಕೌಟ್ ಮಾಡಿ ಅಂಡ್ ಸ್ಪೀಡ್ ಇಂಪ್ರೂವ್ ಮಾಡ್ಕೊಳ್ಳಿ. ನಿಮ್ಗೆ ಆಲ್ರೆಡಿ ಕಾನ್ಸೆಪ್ಟ್ ಗೊತ್ತಿದೆಲ್ಲ, ತುಂಬಾ ಸಲ ಹೇಳಿದ್ದೀನಿ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಟೈಮ್ ನಾನು ಸ್ಪೆಂಡ್ ಮಾಡ್ತಾ ಇದ್ದೀನಿ, ನಾನು ಎಲ್ಲಿ ಲ್ಯಾಗ್ ಆಗ್ತಾ ಇದೆ, ನಾನು ಸ್ಟೇಟ್ಮೆಂಟ್ ಮೀನಿಂಗ್ ತಗೋತಿರೋದು ಕರೆಕ್ಟ್ ಇದೆಯಾ, ರಾಂಗ್ ಇದೆಯಾ, ಇದನ್ನೆಲ್ಲ ಅನಲೈಸ್ ಮಾಡಿ ಒನ್ಸ್ ಯು ಗೆಟ್ ಟು ನೋ ದ ಕಾನ್ಸೆಪ್ಟ್ಸ್ ಪ್ರಾಪರ್ಲಿ. ಅರ್ಥ ಆಗಿದೆಯಾ? ಸೊ ಈ ತರ ಇನ್ನೊಂದು 2-3 ಕ್ವಶನ್ ಕಳಿಸ್ತೀನಿ ಇವಾಗ. ಅದನ್ನ ಸಾಲ್ವ್ ಮಾಡ್ಬಿಟ್ಟು ನನಗೆ ಆನ್ಸರ್ಸ್ ಕಳಿಸಿ. ಅಂಡ್ ಒನ್ ಮೋರ್ ಥಿಂಗ್, ಐ ವಾಂಟ್ ಯು ಪೀಪಲ್ ಟು ಟೇಕ್ ದ ಮಾಕ್ ಟೆಸ್ಟ್. ಅಂಡ್ ಫಸ್ಟು ಲೈಕ್ ಫ್ರೀ ಏನೇನಿದೆಯೋ ಅದನ್ನ ಹೇಳ್ಬಿಡ್ತೀನಿ. ಅದಾದ್ಮೇಲೆ ವಿಲ್ ಗೋ ವಿತ್ ದ ಪೇಯ್ಡ್ ಮೆಟೀರಿಯಲ್ ಥಿಂಗ್ಸ್. ಓಕೆ ಗೈಸ್, ಯು ಕ್ಯಾನ್ ಡೌನ್ಲೋಡ್ ದ ಆಪ್ Adda 247. ಓಕೆ, ಇದು ಸ್ಪೆಷಲಿ ವಿ ಹ್ಯಾವ್ ದಿಸ್ ಫಾರ್ ದ ಬ್ಯಾಂಕಿಂಗ್ ಎಕ್ಸಾಮ್. ಅಂಡ್ ಇದರಲ್ಲಿ ಯು ಗೈಸ್ ಆರ್ ಗೋನ್ ಟು ಹ್ಯಾವ್ ಟಾಪಿಕ್ ವೈಸ್ ಕ್ವಿಸ್, ಸೆಕ್ಷನ್ ವೈಸ್ ಕ್ವಿಸ್, ಫುಲ್ ಲೆಂತ್ ಮಾಕ್ ಟೆಸ್ಟ್ ಎಲ್ಲಾನು ಇರುತ್ತೆ. ಬಟ್ ಫಸ್ಟು ನೀವು ಫ್ರೀ ಮೆಟೀರಿಯಲ್ಸ್ ಏನಿದೆಯೋ ಅದರಲ್ಲೇ ಪ್ರಿಪೇರ್ ಆಗಿ. ಓಕೆ, ಅಂಡ್ ನೀವು ಸ್ಪೀಡ್ ಇಂಪ್ರೂವ್ ಆದ ತಕ್ಷಣ ಯು ಕ್ಯಾನ್ ಗೋ ವಿತ್ ದ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅಂಡ್ ಆಲ್. ಸೊ Adda 247 ಆ್ಯಪ್ನ ಡೌನ್ಲೋಡ್ ಮಾಡಿ. ಅಂಡ್ ಅದರಲ್ಲಿ ಟೆಸ್ಟ್ ಎಲ್ಲಿ ತಗೋಬೇಕು ಅಂತ ನಾನು ನನ್ನ ಮೊಬೈಲಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ನಾನು ನಿಮಗೆ ಕಳಿಸ್ತೀನಿ. ಓಕೆ, ಅಂಡ್ ಐ ವಾಂಟ್ ಯು ಗೈಸ್ ಟು ಟೇಕ್ ದಟ್ ಸೆಕ್ಷನ್ ವೈಸ್ ಮಾಕ್ ಟೆಸ್ಟ್. ಯಾವುದಾದ್ರೂ ಒಂದು ಕ್ವಾಂಟ್ಸ್ ಇಲ್ಲ ರೀಸನಿಂಗ್ದು ನಾನೊಂದು ಈಗ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ಯಾವ ಟೆಸ್ಟ್ ಅಟೆಂಡ್ ಮಾಡಬೇಕು, ಹೇಗೆ ಅಟೆಂಡ್ ಮಾಡಬೇಕು, ಎಲ್ಲಿ ಸಿಗುತ್ತೆ ಅದು ಅಂತ ನನ್ನ ಫೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ನಾನು ನಿಮ್ಗೆ ಇವಾಗ ಕಳಿಸ್ತೀನಿ. ಓಕೆನಾ? ಸೊ ಅದನ್ನ ಐ ವಾಂಟ್ ಯು ಗೈಸ್ ಟು ಟೇಕ್ ದಟ್ ಮಾಕ್ ಟೆಸ್ಟ್ ಟುಮಾರೋ. ಅಂಡ್ ಅದರಲ್ಲಿ ಟೈಮ್ ಇರುತ್ತೆ. ಯು ಗೈಸ್ ಆರ್ ಗೋನ್ ಟು ಹ್ಯಾವ್ 20 minutes ಆಫ್ ಟೈಮ್ ಅಂಡ್ 35 questions ವಿಲ್ ಬಿ ದೇರ್. ಕ್ವಾಂಟ್ಸ್ ಆದ್ರೂ ಆಯ್ತು, ರೀಸನಿಂಗ್ ಆದ್ರೂ ಆಯ್ತು, ಯು ಗೈಸ್ ಆರ್ ಗೋನ್ ಟು ಹ್ಯಾವ್ 20 minutes ಆಫ್ ಟೈಮ್. ಓಕೆ, ಇನ್ ದಟ್ ಯು ಪೀಪಲ್ ಹ್ಯಾವ್ ಟು ಅಟೆಂಡ್ 35 question. ಅಂಡ್ ಈ ಲೆವೆಲ್ ಅಲ್ಲಿ ಇರಬೇಕಾದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಟೆಂಡ್ 35 question. ಸೊ ದ ಮೈನ್ ಇಂಪಾರ್ಟೆಂಟ್ ಥಿಂಗ್ ಇಸ್, ನಿಮಗೆ ಫಸ್ಟು ನೀವು ಒಂದು 5 seconds ಆ ಕ್ವೆಶನ್ ನೋಡಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರಬೇಕು, ಆ ಕ್ವೆಶನ್ ನಾನು ಅಟೆಂಡ್ ಮಾಡ್ಬೋದಾ, ಮಾಡೋಕ್ಕಾಗಲ್ವಾ, ಅಥವಾ ಮಾಡಿದ್ರು ಕೂಡ ಟೈಮ್ ಜಾಸ್ತಿ ಏನಾದರೂ ಹಿಡಿಯುತ್ತಾ. ಸೊ ಇದನ್ನೆಲ್ಲ ಅನಲೈಸ್ ಮಾಡಬೇಕು. ಇನ್ ಕೇಸ್ ಇಫ್ ಯು ಫೆಲ್ ದಟ್ ಕ್ವೆಶನ್ ವಿಲ್ ಟೇಕ್ ಮೋರ್ ಟೈಮ್ ಟು ಗೆಟ್ ದ ಆನ್ಸರ್, ಸ್ಕಿಪ್ ಇಟ್. ಬಿಕಾಸ್ 35 ಔಟ್ ಆಫ್ 35 ನೀವು ಸ್ಕೋರ್ ಮಾಡಬೇಕು ಅನ್ನೋದೇನಿಲ್ಲ. ಓಕೆ, ಇಲ್ಲಿ ನೀವು ಕ್ವೆಶನ್ನ ಹೆಂಗ್ ಪಿಕ್ ಮಾಡ್ತಿರೋ ಅದ್ರ ಬೇಸ್ ಮೇಲೆ ನಿಮ್ಮ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ಬಿಕಾಸ್ ಕಟ್ ಆಫ್ ವಿಲ್ ಬಿ ಅರೌಂಡ್ 60 to 70. ಸೊ ಯು ಜಸ್ಟ್ ಹ್ಯಾವ್ ಟು ಪಿಕ್ ದೋಸ್ ಕ್ವೆಶನ್ಸ್. ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಿದ ತಕ್ಷಣ ನಿಮ್ಗೆ ಡೈರೆಕ್ಟ್ ಆಗಿ ಜಾಬ್ ಸಿಗಲ್ಲ. ಓಕೆ, ಯು ವಿಲ್ ಬಿ ಕ್ವಾಲಿಫೈ ಫಾರ್ ದ ನೆಕ್ಸ್ಟ್ ರೌಂಡ್ ಮೇನ್ಸ್ ಎಕ್ಸಾಮಿನೇಷನ್. ಅದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಮೇನ್ಸ್ ಅಲ್ಲಿ ನೀವು ಜಾಸ್ತಿ ಸ್ಕೋರ್ ಮಾಡಬೇಕು. ಸೊ ಪ್ರಿಲಿಮ್ಸ್ ನಿಮಗೆ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಬ್ಸರ್ವೇಷನ್. ಯಾವ ಕ್ವಶನ್ ನಾವು ಪಿಕ್ ಮಾಡಬೇಕು, ಯಾವುದನ್ನ ಬಿಡಬೇಕು. ಅಂಡ್ ಪಿಕ್ ಮಾಡೋ ಕ್ವಶನ್ ಕೂಡ ನಾವು ಯಾವ ಸ್ಟ್ರಾಟಜಿ ಯೂಸ್ ಮಾಡಿ ನಾವು ಆನ್ಸರ್ಸ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಯಾವಾಗಲೂ ಪ್ರಿಫರೆನ್ಸು ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಕ್ವಾಡ್ರಾಟಿಕ್ ಇಕ್ವೇಶನ್ ಅದಿದ್ರೆ ಫಸ್ಟ್ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಯು ಕ್ಯಾನ್ ಗೋ ವಿತ್ ದ DI. ಅದಾದ್ಮೇಲೆ ಯು ಕ್ಯಾನ್ ಗೋ ವಿತ್ ದ ಮಿಸ್ಲೇನಿಯಸ್ ಕ್ವಶನ್. ಮಿಸ್ಲೇನಿಯಸ್ ಅಂದ್ರೆ ಅರ್ಥಮೆಟಿಕ್ ಕ್ವಶನ್ ಬೇಸ್ಡ್ ಆನ್ ಪರ್ಸೆಂಟೇಜ್, ಪ್ರಾಫಿಟ್ ಲಾಸ್, ಒಂದೊಂದು ಕ್ವಶನ್ ಇರುತ್ತೆ. ಅದಕ್ಕೆ ಲಾಸ್ಟ್ ಅಲ್ಲೋ
ಬಟ್ ಫಸ್ಟ್ ನೀವು ಸಿಂಪ್ಲಿಫಿಕೇಶನ್, ನಂಬರ್ ಸೀರೀಸ್, ಐದರ್ ರಾಂಗ್ ನಂಬರ್, ಮಿಸ್ಸಿಂಗ್ ನಂಬರ್ ಏನಾದರೂ ಆಯಿತು. ಅಂಡ್ ಅದರಲ್ಲೂ ಕೂಡ 1 or 2 ಕ್ವೆಶನ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅದನ್ನ ಆಸ್ ಆಫ್ ನಾವು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ಇಟ್ಕೊಡಿ ಅದನ್ನೆಲ್ಲ ಟೈಮ್ ಇದ್ರೆ. ಫಸ್ಟ್ ನೀವು ಈಸಿ ಏನೇನಿದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿರಬೇಕು. ಓಕೆನಾ? ಎನಿ ಡೌಟ್ಸ್? No, sir. ಓಕೆ, ಫೈನ್. ಸೊ ಇವಾಗ ಅದು ಸ್ಕ್ರೀನ್ ರೆಕಾರ್ಡ್ ಮಾಡ್ಬಿಟ್ಟು ನಾನು ಕಳಿಸ್ತೀನಿ. ಸೊ ಆ ಟೆಸ್ಟನ್ನ ನಾಳೆ ತಗೊಂಡು ನನಗೆ ನಿಮ್ಮ ಮಾರ್ಕ್ಸ್ನ ಕಳಿಸಿ. ಸಿ ಇಫ್ ಯು ಆರ್ ಸ್ಕೋರಿಂಗ್ 5 marks, 2 marks, ಇನ್ ದ ವರ್ಸ್ಟ್ ಕೇಸ್ 1 mark, ದಟ್ಸ್ ಫೈನ್. ಓಕೆ, ಬಿಕಾಸ್ ಫಸ್ಟ್ ಟೈಮ್ ನೀವು ಕ್ವಿಸ್ ತಗೋತಾ ಇರೋದು. ಇಫ್ ಯು ಆರ್ ಗೆಟಿಂಗ್ ಲೋ ಮಾರ್ಕ್ಸ್, ದಟ್ಸ್ ಫೈನ್. ಬಟ್ ಯು ಹ್ಯಾವ್ ಟು ಗೋ ಫಾರ್ ದ ಅನಾಲಿಸಿಸ್. ಆಫ್ಟರ್ ಎವ್ರಿ ಮೋಕ್ ನೀವು ಜಸ್ಟ್ ಮೋಕ್ ಅಟೆಂಡ್ ಮಾಡೋದೆಲ್ಲ ಇಂಪಾರ್ಟೆಂಟು. ಅದಾದಮೇಲೆ ಯು ಹ್ಯಾವ್ ಟು ಸ್ಪೆಂಡ್ ಅಟ್ಲೀಸ್ಟ್ 30 minutes ಟು ಅನಲೈಸ್ ದ ಮಿಸ್ಟೇಕ್ಸ್. ನಾನೇನು ಮಿಸ್ಟೇಕ್ ಮಾಡಿದ್ದೀನಿ, ಯಾವ ಕ್ವಶನ್ ಅಟೆಂಡ್ ಮಾಡಿದ್ದೀನಿ, ಯಾಕೆ ಅದನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ, ಇದನ್ನೆಲ್ಲ ಅನಲೈಸ್ ಮಾಡಬೇಕು. ಅವ್ರು ಹೇಗೆ ಅಪ್ರೋಚ್ ಮಾಡಿದ್ದಾರೆ, ಇಸ್ ದರ್ ಎನಿ ಶಾರ್ಟ್ ಕಟ್ ದಟ್ ವಿ ಕ್ಯಾನ್ ಯೂಸ್ ಟು ಸಾಲ್ವ್ ದಟ್ ಪ್ರಾಬ್ಲಮ್. ಸೊ ಇದನ್ನೆಲ್ಲ ಅನಲೈಸ್ ಮಾಡಿದಾಗ ನೀವು ಜಾಸ್ತಿ ಕ್ವಶನ್ ಅಟೆಂಡ್ ಮಾಡೋ ಥರ ಆಗ್ತೀರಾ. ಓಕೆನಾ? ಸೊ ಈಗ ಫಸ್ಟ್ ಟೆಸ್ಟ್ ತಗೋತಿರೋದ್ರಿಂದ ಇಫ್ ಯು ಆರ್ ಗೆಟಿಂಗ್ ಲೋ ಮಾರ್ಕ್ಸ್, ದಟ್ಸ್ ಫೈನ್. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಯಾ, ಸೊ ಇವಾಗ ಅದನ್ನು ಕಳಿಸ್ತೀನಿ. ನನಗೆ ನಾಳೆ ಅಟೆಂಡ್ ಮಾಡಿಬಿಟ್ಟು ಮಾರ್ಕ್ಸ್ ಕಳಿಸಿ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. Okay, sir. Night everyone. Thank you, sir. Thank you, sir. Yeah, Thank you, sir. Bye.